ಎಸ್ಐಟಿಯಿಂದ ಅನಾಮಿಕ ದೂರುದಾರನ ಬಂಧನ ಆಗಿದೆ. ಸುದೀರ್ಘ ವಿಚಾರಣೆ ಬಳಿಕ ಮಾಸ್ಕ್ ಮ್ಯಾನ್ ನ ಅರೆಸ್ಟ್ ಮಾಡಿದ್ದಾರೆ ಎಸ್ಐಟಿ ತಂಡದ ಅಧಿಕಾರಿಗಳು. ಆತ ದೂರನ್ನ ಕೊಟ್ಟ ಬಳಿಕ ನೇರವಾಗಿ ರಾಜ್ಯ ಸರ್ಕಾರ ಪ್ರಕರಣವನ್ನ ಎಸ್ಐಟಿಗೆ ವಹಿಸಿತು. ಎಸ್ಐಟಿ ರಚನೆ ಮಾಡಿ ಎಸ್ಐಟಿಗೆ ವಹಿಸಿತು. ಈಗ ಆತ ಯಾವ್ಯಾವ ಜಾಗಗಳನ್ನ ತೋರಿಸ್ದ ಅಲ್ಲೆಲ್ಲ ಕೂಡ ಕಳೆ ಬರಹ ಏನಾದರೂ ಸಿಗತ್ತಾ ಅಂತ ಹೂತಿದ್ದ ಜಾಗಗಳಲ್ಲಿ ಅಗೆಯಲಾಯಿತು. ಜೆಸಿಬಿ ಮೂಲಕ, ಸಿಬ್ಬಂದಿ ಮೂಲಕ, ಅವರ ಸಹಾಯದಿಂದ. ಈಗ ಎಸ್ಐಟಿ ಅಧಿಕಾರಿಗಳು ಏನು ಮಾಸ್ಕ್ ಮ್ಯಾನ್ ನ ಕರ್ಕೊಂಡು ಇಷ್ಟು ದಿನಗಳ ಕಾಲ ಭೂಮಿಯನ್ನ ಅಗಿತಾ ಇದ್ರು, ಏನೂ ಸಿಗದ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ರು ಮಾಸ್ಕ್ ಮ್ಯಾನ್ ನ. ಈಗ ಅನಾಮಿಕನ ದೂರುದಾರನ ಬಂಧನ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಸುದೀರ್ಘ ವಿಚಾರಣೆ ಬಳಿಕ ಮಾಸ್ಕ್ ಮ್ಯಾನ್ ಈಗ ಅರೆಸ್ಟ್ ಆಗಿದ್ದಾನೆ. ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣದಲ್ಲಿ ಬಂಧನ ಆಗಿದೆ ಮಾಸ್ಕ್ ಮ್ಯಾನ್ದು. ನೂರಾರು ಶವಗಳನ್ನ ಹೂತಿಟ್ಟಿರೋದಾಗಿ ಹೇಳಿದ್ದ ಅನಾಮಿಕ. ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಹೂತ ಜಾಗಗಳನ್ನ ತೋರಿಸಿದ್ದ ಅನಾಮಿಕ ದೂರುದಾರ. ತೋರಿಸಿದ್ದಂತ 17 ಸ್ಥಳಗಳಲ್ಲಿ ಏನು ಸಿಕ್ಕಿಲ್ಲ. ಸ್ಪಾಟ್ 6ರಲ್ಲಿ ಮಾತ್ರ ಒಂದು ಕಡೆ ಮೂಳೆ ಸಿಕ್ಕಿದ್ ಬಿಟ್ರೆ ಇನ್ಯಾವ ಸ್ಪಾಟ್ಗಳಲ್ಲೂ ಏನೂ ಸಿಕ್ಕಿಲ್ಲ. 2 ಕಡೆಗಳಲ್ಲಿ ಮಾತ್ರ ಮೂಳೆಗಳು ಸಿಕ್ಕಿತ್ತು, ಕೊಳೆತ ಶವ ಸಿಕ್ಕಿತ್ತು. ಸ್ಪಾಟ್ 6ರಲ್ಲಿ ಪುರುಷನದ್ದು ಎನ್ನಲಾದ ಮೂಳೆಗಳು ಪತ್ತೆಯಾಗಿತ್ತು. ಸ್ಪಾಟ್ 11 ಏನಲ್ಲಿ ಕೊಳೆತ ಶವ ಒಂದು ಪತ್ತೆಯಾಗಿತ್ತು. ಇದನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ. ನೋಡಿ, ಒಂದ್ ಕಡೆ ಸ್ಪಾಟ್ ನಂಬರ್ 6, ಮತ್ತೊಂದು ಕಡೆ ಸ್ಪಾಟ್ ನಂಬರ್ 11A. ಇದು 2 ಕಡೆ ಬಿಟ್ರೆ ಇನ್ನೆಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಹೀಗಾಗಿ ಸಾಕಷ್ಟು ವಿಚಾರಣೆಗೆ ಒಳಪಡಿಸಲಾಗಿತ್ತು ಅನಾಮಿಕ ದೂರುದಾರನನ್ನ. ಸುದೀರ್ಘ ವಿಚಾರಣೆ ಬಳಿಕ ಈಗ ಅನಾಮಿಕ ದೂರುದಾರನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ. 17 ಕಡೆಗಳನ್ನ ಅವನು ತೋರಿಸಿದ್ದ, 17 ಸ್ಥಳಗಳನ್ನ ಆತ ತೋರಿಸಿದ್ದ. ಎಲ್ಲೂ ಕೂಡ ಏನು ಸಿಕ್ಕಿರಲಿಲ್ಲ. ಸ್ಪಾಟ್ ನಂಬರ್ 6ರಲ್ಲಿ ಪುರುಷನದ್ದು ಎನ್ನಲಾದಂಥ ಮೂಳೆ, 11A ಸ್ಪಾಟ್ನಲ್ಲಿ ಒಂದು ಕೊಳೆತ ಸ್ಥಿತಿಯಲ್ಲಿ ಇದ್ದಂಥ ಶವ ಬಿಟ್ರೆ ಇನ್ನೆಲ್ಲೂ ಏನು ಸಿಕ್ಕಿಲ್ಲ. 17 ಕಡೆ ಅಗ್ದಿದ್ದಕ್ಕೆ 2 ಕಡೆಗಳಲ್ಲಿ ಮಾತ್ರ ಒಂದಷ್ಟು ವಿಚಾರ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಈಗ ಆತನನ್ನ ಬಂಧಿಸಲಾಗಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಕಿರಣ್, ಮಾಸ್ಕ್ ಮ್ಯಾನ್ ಬಂಧನ ಆಗಿದೆ ಈಗ ಸುದೀರ್ಘ ವಿಚಾರಣೆಯ ಬಳಿಕ. ಇಷ್ಟು ದಿನ ಆತನನ್ನ ಬಂಧಿಸಿರಲಿಲ್ಲ, ಕೇವಲ ವಿಚಾರಣೆ. ಆತ ಗುರುತುಪಡಿಸೋ ಅಂತ ಒಂದಷ್ಟು ಜಾಗಗಳು ಏನಿದೆ ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಅಗಸ್ತಾ ಇದ್ರು. ಈಗ ಆತನ ಬಂಧನ ಆಗಿದೆ. ಕಿರಣ್, ಖಂಡಿತ ಮಧು, ಯಾಕಂದ್ರೆ ನಿನ್ನೆ ಮಧ್ಯಾಹ್ನದಿಂದ ತೀವ್ರ ವಿಚಾರಣೆ ಈ ದೂರುದಾರನ ನಡೆಸಲಾಗಿದೆ. ಒಂದು ಎಸ್ಐಟಿ ಮುಖ್ಯಸ್ಥರಾದಂತಹ ಮೊಹಂತಿ ಅವರು, ಪ್ರಣಬ್ ಮೊಹಂತಿ ಅವರು 2 ದಿನದಿಂದ ಇಲ್ಲೇ ಮೊಕ್ಕಾಂ ಹೂಡಿದ್ರು. ಯಾವ ರೀತಿ ತನಿಖೆ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ನಿರ್ದೇಶನ ಕೊಟ್ಟಿದ್ರು. ಹಾಗೆ ನಿನ್ನೆ ಆತನನ್ನ ಕರೆಸಿ ವಿಚಾರಣೆ ನಡೆಸಬೇಕು, ತೀವ್ರ ವಿಚಾರಣೆ, ಯಾವ ರೀತಿ ಯಾವೆಲ್ಲ ಕ್ವಶನ್ಸ್ಗಳನ್ನು ಕೇಳಬೇಕು ಅನ್ನೋ ಒಂದು ನಿರ್ದೇಶನವನ್ನ ತನಿಖಾಧಿಕಾರಿಯಾದಂತಹ ಜಿತೇಂದ್ರ ಕುಮಾರ್ ದಯಾಮ ಅವರಿಗೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಜಿತೇಂದ್ರ ಕುಮಾರ್ ದಯಾಮ ನಿನ್ನೆ ಮಧ್ಯಾಹ್ನದಿಂದ ಈ ದೂರುದಾರನ ಮುಂದೆ ಕೂತ್ಕೊಳಿಸಿ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಒಂದು ಇಷ್ಟೆಲ್ಲ ದಿನಗಳಿಂದ ಆತ 164 ಅಡಿಯಲ್ಲಿ ಯಾವ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದ ಅದನ್ನೆಲ್ಲ ಒಂದು ದಾಖಲೀಕರಣ ಮಾಡಲಾಗಿತ್ತು. ಅದ ನಂತರ ಎಸ್ಐಟಿ ಅಧಿಕಾರಿಗಳಿಗೂ ಒಂದು ಅನಿಸ್ತಾ ಬಂತು, ಈತ ಹೇಳ್ತಾ ಇರೋದೆಲ್ಲೋ ಒಂದ್ ಕಡೆ ಸುಳ್ಳು ಅನ್ನೋದು, ಎಲ್ಲೋ ಕಪೋಲ ಕಲ್ಪಿತನ ಅಥವಾ ಪ್ಲಾಂಟೆಡ್ ಸ್ಟೋರಿ ಅಂತಾನೆ ಅನಿಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಆ ವಿಚಾರದಲ್ಲೂ ತನಿಖೆಗಳು ನಡೀತಾ ಇದ್ದು, ಹಲವಾರು ಅಂದ್ರೆ ಈ ಎಸ್ಐಟಿ ಟೀಮ್ ಅಲ್ಲಿ 3-4 ತಂಡಗಳನ್ನು ರಚಿಸಿ ಬೇರೆ ಬೇರೆ ಕಡೆಗೆ ಕಳಿಸಿ ಎಲ್ಲಾ ತನಿಖೆ ಅಂದ್ರೆ ಯಾವ ಎಲ್ಲ ಮಾಹಿತಿಗಳು ಬೇಕು ಅದು ಪ್ರತಿಯೊಂದನ ಮಾಹಿತಿಗಳನ್ನ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂಡಿದ್ರು. ಹಾಗೇನೆ ವಿಚಾರಗಳು ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇರಬೇಕಾದ್ರೆ ನಿನ್ನೆ ಕೂಡ ಮಧ್ಯಾಹ್ನದಿಂದ ಆ ವಿಚಾರಗಳನ್ನು ಮುಂದಿಟ್ಟು ಈ ದೂರುದಾರನ ತನಿಖೆ ಆರಂಭ ಮಾಡಿದ್ರು. ತನಿಖೆ ಸಂದರ್ಭದಲ್ಲಿ, ವಿಚಾರಣೆ ಸಂದರ್ಭದಲ್ಲಿ ಕೆಲವು ಪ್ರಮುಖ ವಿಷಯಗಳನ್ನು ಆತ ಬಾಯ್ಬಿಟ್ಟಿದ್ದಾನೆ. ಪ್ರಶ್ನೆಗಳನ್ನ ಯಾವ ರೀತಿ ಕೇಳಿದೆ ಅದಕ್ಕೆ ತಬ್ಬಿಬ್ಬಾದಂತಹ ದೂರುದಾರ ನಂತರ ತಾನು ಏನು ಮಾಡಿದ್ದೆ, ತಾನು ಎಲ್ಲಿದ್ದೆ, ತನ್ನನ್ನು ಯಾರು ಸಂಪರ್ಕ ಮಾಡಿದ್ರು ಅನ್ನೋದನ್ನ ಆತ ಬಾಯ್ಬಿಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಇಡೀ ಒಂದು ಪ್ರಕರಣ ಏನಿದೆ ಈಗ ಅದಕ್ಕೊಂದು ತಾರ್ಕಿಕ ಅಂತ್ಯ ಬರುತ್ತೆ ಅನ್ನುವ ಒಂದು ಮಾಹಿತಿ ಇದೆ. ಯಾಕಂದ್ರೆ
ಇದರಲ್ಲಿ ಯಾರು ಈತ ಪಾತ್ರಧಾರಿ ಆದರೆ ಸೂತ್ರಧಾರಿ ಯಾರು ಅನ್ನೋದು ಪ್ರಶ್ನೆ ಬರುತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಈಗಾಗಲೇ ಈ ದೂರುದಾರ ಉತ್ತರ ಕೊಟ್ಟಿದ್ದಾನೆ. ಈ ಹಿನ್ನೆಲೆಯಲ್ಲಿ ಆತನನ್ನ ಇವತ್ತು ವಶಕ್ಕೆ ಪಡೆದು ಬಂಧಿಸಿ ಅದ ನಂತರ ಕೋರ್ಟಿಗೆ ಹಾಜರುಪಡಿಸುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದಕ್ಕಿಂತ ಮೊದಲು ಯಾಕಂದ್ರೆ ಆತ ಬಂದಿರುವಂತದ್ದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಆತ ಇಲ್ಲಿ ಬಂದು ಆತನಿಗೆ ಭದ್ರತೆ ಕೂಡ ಒದಗಿಸಲಾಗಿತ್ತು. ಆದರೆ ಸಕ್ಷಮ್ಯ ಪ್ರಾಧಿಕಾರ ಏನಿದೆ ಅದಕ್ಕೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಇವನಿಗೆ ಈ ಆಕ್ಟ್ ಅಡಿಯಲ್ಲಿ ಏನೆಲ್ಲ ಪ್ರೊವಿಷನ್ಸ್ಗಳು ಬೇಕು ಅದನ್ನ ತೆಗಿಬೇಕು ಅನ್ನೋದು ಈಗಾಗಲೇ ಅದನ್ನು ಒಂದು ಮಾಹಿತಿ ಪ್ರಕಾರ ಅದನ್ನ ತೆಗೆಸಲಾಗಿದೆ ಅನ್ನೋ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಆತನನ್ನ ಬಂಧಿಸಿ ಕೋರ್ಟಿಗೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ನಡೆಯುತ್ತದೆ. ಮಧು, ಕಿರಣ್ ನೋಡಿ, ಈಗಾಗಲೇ ಸಾಕಷ್ಟು ಪರ ವಿರೋಧದ ಚರ್ಚೆ ಇತ್ತು. ಜೊತೆಗೆ ಮಾಸ್ಕ್ ಮ್ಯಾನ್ ಹೇಳ್ತಾರದಲ್ಲ ಸುಳ್ಳು, ಆತನನ್ನ ತಕ್ಷಣವೇ ಬಂಧಿಸಬೇಕು ಅನ್ನೋ ಒತ್ತಾಯ ಕೂಡ ಇತ್ತು. ಇವತ್ತು ಆತನ ಬಂಧನ ಆಗಿದೆ ಅನ್ನೋದು ಮುಂದಿನ ಪ್ರಕ್ರಿಯೆ ಬಗ್ಗೆ ಕೂಡ ಹೇಳಿದ್ರಿ ನೀವು. ಈಗ ಆತನನ್ನ ಬಂಧಿಸಲಿಕ್ಕೆ ಪ್ರಮುಖವಾದಂತ ವಿಚಾರಗಳನ್ನ SIT ಅಧಿಕಾರಿಗಳು ಇಟ್ಕೊಂಡಿದ್ದಾದ್ರೂ ಏನು, ಯಾವ್ಯಾವ ಆಧಾರದ ಮೇಲೆ, ಮಾನದಂಡದ ಮೇಲೆ ಆತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಅನ್ನೋದನ್ನ ವಿವರಿಸೋದಾದ್ರೆ? ಮಧು, ಹಲವಾರು ಮಾನದಂಡ ಅಂತ ಕೇಳೋಕ್ಕಿಂತ ಮಾಹಿತಿಗಳ ಆಧಾರದಲ್ಲಿ ಅವನ ಬಂಧನ ಮಾಡಬಹುದು. ಇಡೀ ಒಂದು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟಿದೆ. ಯಾಕಂದ್ರೆ ಆ ಮಾಹಿತಿ ಆತ ಬಂದು ಲೆಟರ್ ಕೊಟ್ಟದ ನಂತರ, ದೂರು ನೀಡಿದ ನಂತರ ಆತ ಕೋರ್ಟಿಗೂ ಹೋಗಿದ್ದಾನೆ. ಕೋರ್ಟಲ್ಲೂ ಕೂಡ ತನ್ನ ಹೇಳಿಕೆಗಳನ್ನು ಕೊಟ್ಟಿದ್ದ. ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ತನ್ನ ಹೇಳಿಕೆಯನ್ನು ದಾಖಲು ಮಾಡಿದ್ದ. ಅದರ ನಂತರ ಸರ್ಕಾರ SIT ಅಂದ್ರೆ ಈ ಎಲ್ಲಾ ಮಾಹಿತಿಗಳನ್ನ ಮುಂದಿಟ್ಟು SITಯನ್ನ ರಚನೆ ಮಾಡಿತ್ತು ಸರ್ಕಾರ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೂ ಆತ ಒಂದು ಕಡೆಯಿಂದ ವಂಚನೆ ಮಾಡಿದ್ದಾನೆ ಅನ್ನೋ ಒಂದು ಮಾಹಿತಿ, ಮತ್ತೆ ಇನ್ನೊಂದು ಕೋರ್ಟಿಗೂ ಆತ ದಾರಿ ತಪ್ಪಿಸಿರುವಂಥದ್ದು, ಇಡೀ ಪೊಲೀಸ್ ವ್ಯವಸ್ಥೆಗೆ ಒಂದು ಸವಾಲು ಒಡ್ಡಿದಂತಹ ಒಂದು ಮಾಹಿತಿ. ಈ ಎಲ್ಲ ಮಾಹಿತಿಗಳನ್ನು ಮುಂದಿಟ್ಟು ಆತನ ಬಂಧನ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೆ ಈ ಎಲ್ಲ ಅಂದ್ರೆ ಇಷ್ಟು ದಿನ ಇಡೀ ಒಂದು ದೇಶದ ಇಡೀ ಜನರನ್ನ ದಾರಿ ತಪ್ಪಿಸಿರುವಂಥದ್ದು ಮಾಧ್ಯಮಗಳಾಗ್ಬೋದು, ಹಾಗೇನೆ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿರುವಂಥದ್ದು, ಕೋರ್ಟಿನ ದಾರಿ ತಪ್ಪಿಸಿರುವಂಥದ್ದು, ಇದೆಲ್ಲ ವಿಚಾರಗಳನ್ನು ಮುಂದಿಟ್ಟು ಆತನ ಬಂಧನ ಮಾಡುವ ಸಾಧ್ಯತೆ ಹೆಚ್ಚು. ಮಧು, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಈಗ ಅನಾಮಿಕಾ ದೂರುದಾರ ಇಷ್ಟು ದಿನಗಳ ಕಾಲ ಏನು SIT ಅಧಿಕಾರಿಗಳ ಮುಂದೆ ಹಾಜರಿರ್ತಾ ಇದ್ದ, ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ದ, ಸಾಕ್ಷ್ಯಗಳನ್ನ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದ, ಸ್ಪಾಟ್ಗಳನ್ನ ವಿಸಿಟ್ ಮಾಡಿಸಿದ್ದ, ಗುರುತು ಮಾಡಿಸಿದ್ದ, ಅಲ್ಲೆಲ್ಲ ಕಡೆ ಅಗಿಯಲಾಗಿದೆ. ಸ್ಪಾಟ್ ನಂಬರ್ 6ರಲ್ಲಿ ಒಂದು ಕಡೆ ಮೂಳೆ, ಸ್ಪಾಟ್ ನಂಬರ್ 11A ನಲ್ಲಿ ಒಂದು ಕೊಳೆತ ಸ್ಥಿತಿಯಲ್ಲಿ ಇದ್ದಂಥ ಶವ ಬಿಟ್ಟರೆ ಇನ್ನೇನು ಸಿಕ್ಕಿಲ್ಲ. ಸೊ ನಿನ್ನೆ ಮಧ್ಯಾಹ್ನದಿಂದ ನೇರವಾಗಿ ಆತನ ಸುದೀರ್ಘ ವಿಚಾರಣೆ ಆಯಿತು. ವಿಚಾರಣೆ ಬಳಿಕ SIT ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಅನಾಮಿಕಾ ದೂರುದಾರ ಏನಿದ್ದಾನೆ ಆತನನ್ನ ಈಗ ಬಂಧಿಸಿದ್ದಾರೆ. ಮುಂದೆ ಆತನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಂಗ ಪ್ರಕ್ರಿಯೆ ಈಗ ಆರಂಭ ಆಗತ್ತೆ. ಮೊದಲು ಆತನಿಗೆ ಮೆಡಿಕಲ್ ಮಾಡಿಸಿ ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಆತನನ್ನ ಕರೆದುಕೊಂಡು ಹೋಗಿ ನಿಲ್ಲಿಸ್ತಾರೆ SIT ಅಧಿಕಾರಿಗಳು. ಈಗ ಆತನ ಬಂಧನ ಆಗಿದೆ. ಅಂದ್ರೆ ಪರ ವಿರೋಧದ ಚರ್ಚೆ ಕೂಡ ಇತ್ತು. ಮೊದಲು ಆತನನ್ನ ಬಂಧಿಸಬೇಕು, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾನೆ ಆತ ಅಂತ ಹೇಳಲಾಗ್ತಾ ಇತ್ತು. ಆತನನ್ನ ಮೊದಲು ಬಂಧಿಸಿ ರಾಜ್ಯ ಸರ್ಕಾರ ಯಾತಕ್ಕೋಸ್ಕರ ಈ ಪ್ರಕರಣವನ್ನು SITಗೆ ವಹಿಸಿದೆ, ರಾಜ್ಯ ಸರ್ಕಾರ ಉತ್ತರ ಹೇಳಬೇಕು ಅಂತ ವಿಪಕ್ಷಗಳು ಆಗ್ರಹಿಸ್ತಾ ಇದ್ವು. ಈಗ ನೇರವಾಗಿ ಆತನ ಬಂಧನ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.